Hi, hello, dear friends. Welcome back to another video of our YouTube channel. In this video, we are going to discuss very important information. I think all of you are eagerly waiting for the video. Before to move on, I'll request please like, share, and subscribe to my channel and turn on the bell icon for all the latest update. ಈ ಸರ್ಕಾರಿ ನೌಕರರಿಗೆ 56% DA ಹೆಚ್ಚಳ ಏನಿದೆ ಮಾಹಿತಿ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ವೀಕ್ಷಕರೇ. ಅದಕ್ಕಿಂತ ಮುಂಚೆ ಪ್ಲೀಸ್ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಎರಡು ಪ್ರಮುಖ ಬೇಡಿಕೆಗಳು NPS, ಅದರ ಜೊತೆಗೆ NPS to OPS, ಅದರ ಜೊತೆಗೆ ಆರೋಗ್ಯ ಸಂಜೀವಿನಿ ಯೋಜನೆಯ ಕುರಿತು ಒಂದು ಪ್ರಮುಖ ಮಾಹಿತಿ. ಸೊ ಡೀಟೇಲ್ ಆಗಿ ನೋಡ್ತಾ ಬರೋಣ ಏನಿದೆ ಮಾಹಿತಿ ಅಂತ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ತಾ ವೀಕ್ಷಕರೇ, ಸರ್ಕಾರಿ ನೌಕರರ ಗಮನಕ್ಕೆ ಜುಲೈನಲ್ಲಿ ಮೂಲ ವೇತನದಲ್ಲಿ ಆಗಲಿದೆ ಭಾರೀ ಹೆಚ್ಚಳ. ಸೊ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತೆ, ಸೊ ಹಾಗಾಗಿ ಕೊನೆವರೆಗೂ ವಾಚ್ ಮಾಡ್ತಾ ಇರಿ. ಡಿಯರ್ನೆಸ್ ಅಲವೆನ್ಸ್, ತುಟ್ಟಿ ಭತ್ಯೆ ಅಗತ್ಯ ಸರಕುಗಳು ಮತ್ತು ಸೇವೆಗಳ ಬೆಲೆಗಳ ಮೇಲಿನ ಹಣದುಬ್ಬರದ ಒತ್ತಡವನ್ನು ಸರಿದೂಗಿಸಲು ಜೀವನ ವೆಚ್ಚದ ಹೊಂದಾಣಿಕೆಯಾಗಿ ಉದ್ಯೋಗಿಗಳಿಗೆ ಪಾವತಿಸುವ ಭತ್ಯೆಯಾಗಿದೆ. ಇದು ಉದ್ಯೋಗಿಯ ಸಂಬಳದ ಒಂದು ಅಂಶವಾಗಿದೆ. ಸೊ ಹಾಗಾಗಿ ಇದು ಉದ್ಯೋಗಿಯ ಸಂಬಳದ ಒಂದು ಅಂಶವಾಗಿದೆ ಮತ್ತು ಇದು ಜೀವನ ವೆಚ್ಚ CPI ಅನ್ನು ಆಧರಿಸಿದೆ. ಇದೇ ರೀತಿಯಲ್ಲಿ ಎಲ್ಲ ಮಾಹಿತಿಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತಿಳಿಸಲಾಗುವುದು. DA ಅನ್ನು ಉದ್ಯೋಗಿಯ ಮೂಲ ವೇತನದ ಶೇಕಡಾವಾರು ಎಂದು ಲೆಕ್ಕ ಹಾಕಲಾಗುತ್ತದೆ ಮತ್ತು ಜೀವನದ ವೆಚ್ಚದಲ್ಲಿ ಬದಲಾವಣೆಗಳನ್ನು ಪ್ರತಿಬಿಂಬಿಸಲು ನಿಯತಕಾಲಿಕವಾಗಿ ಪರಿಷ್ಕರಿಸಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಕೊನೆಯದಾಗಿ ಹೇಳುವುದಾದರೆ, AICPI ಸೂಚ್ಯಾಂಕದ ತಾಜಾ ಅಂಕಿಅಂಶಗಳು DA ಪ್ರಮಾಣವನ್ನು ಪ್ರಭಾವಿತ ಮಾಡುತ್ತವೆ. ನವೆಂಬರ್ AICPIಯ ಪ್ರಕಾರ 3% ಹೆಚ್ಚಳದ ನಿರೀಕ್ಷೆ ಬಹುತೇಕ ಖಚಿತವಾಗಿದೆ. ಡಿಸೆಂಬರ್ AICPI ಡೇಟಾದ ಮೇಲೆ ಮಾತ್ರ ಅಧಿಕೃತ ಘೋಷಣೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಸಿಗುವ ಸಾಧ್ಯತೆ ಇದೆ. ಆದರೆ ಈ ಏರಿಕೆಯ ಪ್ರಸ್ತುತ ನೌಕರರು ಪಿಂಚಣಿದಾರರಿಗೆ ಆರ್ಥಿಕ ಬಲವನ್ನು ನೀಡುವುದು ಮಾತ್ರವಲ್ಲ, ದೇಶದ ಆರ್ಥಿಕತೆಗೆ ಕೂಡ ಬೆಂಬಲವನ್ನು ನೀಡುವ ನಿರೀಕ್ಷೆ ಇದೆ. ಮತ್ತು ಇಂತಹ ಉತ್ತಮವಾದ ಮಾಹಿತಿ ಹೊಂದಿದ ಈ ವರದಿಯನ್ನು ಈ ಒಂದು ವಿಡಿಯೋನ ಎಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸೊ ವೀಕ್ಷಕರ, ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು DA ಏರಿಕೆಯ ಪ್ರಮಾಣಗಳು. ಎಫೆಕ್ಟ್ ಆಫ್ DA ಎಲಿವೇಷನ್ ಹೇಗಿದೆ ಅಂತ ನೋಡ್ತಾ ಬಂದರೆ, DA ಪ್ರಮಾಣದ ಈ 3% ಏರಿಕೆ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಆರ್ಥಿಕವಾಗಿ ಸಹಾಯಕವಾಗಲಿದೆ. ಈಗ 53% DA ಇದೆ, ಮತ್ತು 3% ಕೊಟ್ಟರೆ 56% ಆಗುತ್ತೆ. ಸೊ ಈಗ ಡಿಸೆಂಬರ್ AICPI ಸೂಚ್ಯಂಕದ ನಿರೀಕ್ಷೆ ಇದೆ. ಅದು ಬಂದ ಮೇಲೆ ಈಗ ಮತ್ತೆ DA ಇನ್ಕ್ರೀಸ್ ಆಗುತ್ತೆ. ಕೇಂದ್ರದಲ್ಲಿ DA ಇನ್ಕ್ರೀಸ್ ಆದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ DA ಇನ್ಕ್ರೀಸ್ ಆಗುತ್ತೆ. ಇದೇ ಥರ ಮಾಹಿತಿಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್.